ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮಲ್ಲು ಸರ್ ಮ್ಯಾಥ್ಸ್ ಆ್ಯಂಡ್ ಜಿ ಕೆ ಕ್ಲಾಸ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು 2019ರಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ಕೇಳಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ಇಂದಿನ ತರಗತಿಯಲ್ಲಿ ನಾವು ವಿಶ್ಲೇಷಣೆ ಮಾಡೋಣ. ನಂತರ 2020, 21, 22 ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ನಾವು ವಿಶ್ಲೇಷಣೆ ಮಾಡೋಣ. ಓಕೆ, ಈಗ ಗಣಿತ ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ನಾವು ಏನು ಮಾಡೋಣ ಅಂತಂದ್ರೆ ವಿಶ್ಲೇಷಣೆಯನ್ನು ಮಾಡೋಣ, ಹೌದಲ್ಲ? ಓಕೆ, ಹಾಗಾದರೆ ಈ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಪ್ರತಿ ವಿಷಯಕ್ಕೆ 20 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಕನ್ನಡ 20, ಗಣಿತ 20, ಇಂಗ್ಲೀಷ್ 20, ಪರಿಸರ 20, ಸಾಮಾನ್ಯ ಜ್ಞಾನ 20 ಈ ರೀತಿಯಾಗಿರ್ತಕ್ಕಂತಹ 100 ಅಂಕದ ಪ್ರಶ್ನೆಗಳು ಇರ್ತಾವೆ, ಹೌದಲ್ರಿ? ಅದಕ್ಕೆ ಸಂಬಂಧಿಸಿರ್ತಕ್ಕಂತಹ 20 ಅಂಕದ ಪ್ರಶ್ನೆ ಪತ್ರಿಕೆಗಳನ್ನು ಬರೀ ತಿಳ್ಕೊಳ್ಳೋದು ಅಷ್ಟೇ ಅಲ್ಲ, ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿರ್ತಾನೆ ಅವನ್ನ ಯಾವ ರೀತಿಯಾಗಿ ಆನ್ಸರ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಏನು ಮಾಡೋಣ, ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಅರ್ಥ ಆಯ್ತಲ್ರಿ? ಓಕೆ, ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆ 2019 ಯಾವುದು ಅಂತಂದ್ರೆ ಡಿ ವರ್ಷನ್. ಇಲ್ಲಿ ABCDEF ಹಿಂಗೆ ನಾವು ಏನು ಮಾಡಿರ್ತಾರೆ ಅಂತಂದ್ರೆ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿರ್ತಾರೆ. ಎಲ್ಲರಿಗೂ ಒಂದೇ ಪ್ರಶ್ನೆ ಪತ್ರಿಕೆ ಇರುವುದಿಲ್ಲ, ಅದಕ್ಕೆ ಚೇಂಜ್ ಇರ್ತಾವೆ. ಪ್ರಶ್ನೆ ಪತ್ರಿಕೆ ಏನಾಗಿರ್ತಾವೆ ಅಂತಾರೆ ವರ್ಷನನ್ನು ಚೇಂಜ್ ಮಾಡಿರ್ತಾರೆ. ಅರ್ಥ ಆಗತ್ರಿ? ಹಾಗಾದ್ರೆ ಇದು 2019ರ ಪ್ರಶ್ನೆ ಪತ್ರಿಕೆ ಯಾವ ಪರೀಕ್ಷೆ ಅಂದ್ರೆ ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆ, ಅದು ಡಿ ವರ್ಷನ್. ಅದು ತಿಳಿಯಾಕತ್ರಿ, ಡಿ ವರ್ಷನ್ ಅಂತ. ಓಕೆ ನೋಡಿರಿ, ಮೊದಲೇ ಪ್ರಶ್ನೆ ಏನು ಕೇಳ್ಯಾರ ಅಂತಂದ್ರೆ 8, 0, 6, 2, 5 ಈ ಅಂಕಿಗಳನ್ನು ಪುನಃ ಉಪಯೋಗಿಸದೆ ರಚಿಸಬಹುದಾದ 5 ಅಂಕಿಯ ಕನಿಷ್ಠ ಸಂಖ್ಯೆ ಅಂತ ಪ್ರಶ್ನೆ ಕೇಳ್ಯಾರ. ನೋಡ್ರಿ ಏನಂತಂದ್ರೆ ಇಲ್ಲಿ ಅಂಕಿಗಳನ್ನು ಕೊಟ್ಟಾರೆ. ಯಾವ್ಯಾವ ಅಂಕಿಗಳನ್ನು ಕೊಟ್ಟಾರ ಅಂದ್ರೆ 8, 0, 6, 2, 5 ಕೊಟ್ಟಾರ. ಈ ಅಂಕಿಗಳನ್ನ ಪುನಃ ಉಪಯೋಗಿಸದೆ ಮತ್ತು ಅದನ್ನು ಹೊಳ್ಳೆ ಮುಳ್ಳೆ ಬರಿಲಾರ್ದ, ಮರಳಿ ಬರಿಲಾರ್ದ ರಚಿಸಬಹುದಾದ ಕನಿಷ್ಠ ಸಂಖ್ಯೆ 5 ಅಂಕಿಯ ಕನಿಷ್ಠ ಸಂಖ್ಯೆ. ಕನಿಷ್ಠ ಸಂಖ್ಯೆ ಅಂತಂದ್ರೆ ಏನು ಹೇಳ್ರಿ ನೋಡೋಣ. ಬಹುಶಃ ನಮಗೆ ಕನಿಷ್ಠ ಸಂಖ್ಯೆ ಅಂತಂದ್ರೆ ಏನು ತಿಳ್ಕೊಬೇಕು ಹೇಳಿ ನಾವು? ಕನಿಷ್ಠ ಸಂಖ್ಯೆ ಮೊದಲು ನಮಗೆ ಇದು ಗೊತ್ತಾಗಿರ್ಬೇಕು. ಕನಿಷ್ಠ ಸಂಖ್ಯೆ ಅಂದ್ರೆ ಹೇಳ್ರಿ ಯಾವುದು? ಹಾಂ, ಚಿಕ್ಕ ಸಂಖ್ಯೆಯನ್ನು ರಚನೆ ಮಾಡ್ರಿ ಅಂದಾರ ಅವರು. 5 ಅಂಕಿಗಳನ್ನು ಉಪಯೋಗ ಮಾಡ್ಕೊರಿ, ಇವೆಲ್ಲ ಅಂಕಿಗಳನ್ನ ಉಪಯೋಗ ಮಾಡ್ಕೊರಿ. ಉಪಯೋಗ ಮಾಡ್ಕೊಂಡ 5 ಅಂಕಿ ಸಣ್ಣ ಸಂಖ್ಯೆ ರಚನೆ ಮಾಡಿರಿ ಅಂತ ಹೇಳ್ತಾರೆ. ಅಂದ್ರೆ ಕನಿಷ್ಠ ಅಂತಂದ್ರೆ ತಿಳ್ಕೊರಿ, ಮೊದಲು ಗೊತ್ತಿರ್ಬೇಕು ನಮಗೆ. ಕನಿಷ್ಠ ಅಂತಂದ್ರೆ ಚಿಕ್ಕದು ತಿಳಿಯಾಕತ್ತದ್ರಿ. ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. 8, 0, 6, 2, 5 ಈ ಅಂಕಿಗಳನ್ನ ಪುನಃ ಉಪಯೋಗಿಸದೆ ಮರಳಿ ಉಪಯೋಗ ಮಾಡಲಾರ್ದ ರಚಿಸಬಹುದಾದ 5 ಅಂಕಿಯ ಗರಿಷ್ಠ ಸಂಖ್ಯೆ ಅಂತಂದ್ರೆ, ಗರಿಷ್ಠ ಅಂತಂದ್ರೆ ವೆರಿ ಗುಡ್, ಗರಿಷ್ಠ ಅಂತ ತಿಳ್ಕೊರಿ. ಯಾವುದು? ದೊಡ್ಡ ಸಂಖ್ಯೆ. ಗರಿಷ್ಠ ಸಂಖ್ಯೆ ಅಂತಂದ್ರೆ ನಾವೇನು ತಿಳ್ಕೊಬೇಕ್ರಿ? ದೊಡ್ಡ ಸಂಖ್ಯೆ. ಇದನ್ನು ಮೊದಲು ನಮಗೆ ಏನಾಗಿರ್ಬೇಕ್ರಿ? ಗೊತ್ತಿರ್ಬೇಕು, ದೊಡ್ಡದು ಅಂತಂದಂಗೆ ತಿಳಿಯಾಕತ್ತದ್ರಿ. ಕನಿಷ್ಠ ಸಂಖ್ಯೆ ಅಂತಂದ್ರು ಏನಪ್ಪ ಅಂತ ಚಿಕ್ಕದು ಅಂತಂದಂಗೆ, ಗರಿಷ್ಠ ಸಂಖ್ಯೆ ಅಂದ್ರೆ ದೊಡ್ಡದು ಅಂತಂದಂಗೆ. ಇದು ನಮ್ಮ ಫಸ್ಟ್ ಏನಾಗಿರ್ಬೇಕು ತಿಳ್ಕೊಂಡಿರ್ಬೇಕು. ನೋಡ್ರಿ, ಹಾಗಾದ್ರೆ ಚಿಕ್ಕ ಸಂಖ್ಯೆಗೆ ನಾವು ಚಿಕ್ಕ ಸಂಖ್ಯೆಗೆ ಅದರ ಕನಿಷ್ಠ ಸಂಖ್ಯೆ ಯಾವುದು ಅಂತ ಕೇಳ್ಯಾರ ಕ್ವಶನ್. ಹೇಳ್ತೀವಿ ವಿಷಯಲ್ಲ, ಬಾ ಮಾಡ್ಬಾ. ಯಾವ ಆಪ್ಷನ? ಸಿ ಆಪ್ಷನಾ? ಓಕೆ, ಇಲ್ಲಿ ಬರಿಲ್ಲ. ಎರಡು 0, 5, 6, 8 ಬರ್ದಾನ. ಕರೆಕ್ಟ್ ಐತೆ ನೋಡ್ರಿ.
ಕಟ್ಟೈತಿ ನೋಡ್ರಿ ಇನ್ನೊಮ್ಮೆ ಕಟ್ಟೈತಿಲ್ಲ ಓಕೆ ಅವ್ನು ಚಪ್ಪಾಳೆ ಹೇಳ್ರಿ ಹಂಗಾರೆ ಜೋರು ವೆರಿ ಗುಡ್ ಬಾಯ್ ನೋಡ್ರಿ ನೋಡ್ರಿ ಹಾಗಾದ್ರೆ ಅವ ಯಾವ ಆನ್ಸರ್ ಈಸ್ ಸಿ ಆನ್ಸರ್ ಈಸ್ ಸಿ ಓಕೆ ಹೆಂಗಪ್ಪ ಆನ್ಸರ್ ಸಿ ಐತಿ ಕರೆಕ್ಟ್ ಒಪ್ಕೋತಾನೆ ಆದ್ರೆ ಹೆಂಗೆ ಬತ್ತು ಅನ್ನೋದನ್ನು ನೋಡೋಣ ನೋಡ್ರಿ ಕನಿಷ್ಠ ಸಂಖ್ಯೆ ಅಂತಂದ್ರೆ ನಾವು ಅಲ್ಲಿ ಹಾಗಾದ್ರೆ ಇದ್ರೆ ಸ್ವಲ್ಪ ಲಕ್ಷ ಕೊಡ್ರಿ ಸಣ್ಣ ಸಂಖ್ಯೆ ಅಂದ್ರೆ ಯಾವ್ದು ಇದ್ರಾಗ ಹೇಳ್ರಿ ಯಾವುದು ಎರಡು ಸಣ್ಣ ಸಂಖ್ಯೆ ಜೀರೋ ಅಂತಂದ್ರೆ ಸಣ್ಣ ಏನೂ ಇಲ್ಲದ ಯಾಕೆ ಮೊದಲಿಗೆ ಬರ್ರಿ ಅದ್ರ ಲಿತ್ತಾಗ ಬರ್ರಿ ಅದು ಏನೂ ಇಲ್ಲ ಅಂತಂದಂಗೆ ಜೀರೋ ಇಟ್ ಮೀನ್ಸ್ ಏನೂ ಇಲ್ಲ ನಮ್ಮ ಕಡೆ ಅಂತಂದಂಗೆ ಹೌದಾ 1,00,000 ಕೊಡ್ರಿ ಚಿಕ್ಕ ಸಂಖ್ಯೆಯನ್ನು ರಚನೆ ಮಾಡಿರಿ ಅಂತ ಹೇಳ್ತಾರೆ ನೋಡಿರಿ ಫಸ್ಟಿಗೆ 8 0 6 2 5 ಕೊಟ್ಟಾರ 8 0 6 2 5 ಕೊಟ್ಟಾರ ಹೌದಾ ಇದಕ್ಕಿಂತ ತೊಗೊಂಡು ನಾವು ಏನು ಮಾಡ್ಬೇಕಂತಂದ್ರೆ ಮೊದಲಿಗೆ ನಾವು ಚಿಕ್ಕ ಸಂಖ್ಯೆಯನ್ನು ರಚನೆ ಮಾಡೋದು ಹೆಂಗೆ ಕಲ್ಕೋಬೇಕು ನಾವು ಇದಾದ ಕೂಡಲೇ ನಾವು ದೊಡ್ಡ ಸಂಖ್ಯೆ ಅಂತಂದ್ರೆ ಎಂಥ ಸಂಖ್ಯೆ ವೆರಿ ಗುಡ್ ಗರಿಷ್ಠ ಸಂಖ್ಯೆ ಚಿಕ್ಕ ಸಂಖ್ಯೆ ಅಂತಂದ್ರೆ ಕನಿಷ್ಠ ಓಕೆ ಚಿಕ್ಕ ಸಂಖ್ಯೆ ಅಂದರೆ ಕನಿಷ್ಠ ಸಂಖ್ಯೆ ನೋಡಿರಿ ನಮ್ಮ ಚಿಕ್ಕ ಸಂಖ್ಯೆ ಕೇಳಿದ್ರಂತ ಏನು ಮಾಡ್ಬೇಕಂತಂದ್ರೆ ಈ ಅಂಕಿ ಒಳಗೆ ಜೀರೋ ಇತ್ತಂದ್ರೆ ತಿಳಿಯಾಗಿರಲಿ ಇಲ್ಲಿ ಅಂಕಿಯನ್ನು ಕೊಟ್ಟಾರ ಅವ್ರು ಅಂಕಿ ಒಳಗೆ ಜೀರೋ ಇತ್ತಂದ್ರೆ ಸ್ವಲ್ಪ ತಿಳಿಯಾಗಿ ಲಕ್ಷ ಇರಲಿ ಓಕೆ ಜೀರೋ ಬಿಡ್ರಿ ಇದನ್ನು ಈ ಅಂಕಿ ಒಳಗೆ ಸಣ್ಣ ಸಂಖ್ಯೆ ಅಂದ್ರೆ ಯಾವ್ದು ನೋಡ್ರಿ ಯಾವುದು 2 ಐತೆ ಹೌದಾ ಯಾವುದೈತಿ 2 ಓಕೆ ಹಾಗಾದ್ರೆ ಮೊದಲಿಗೆ ಏನು ಮಾಡ್ಬೇಕತ್ತಂದ್ರೆ ಈ ಎಲ್ಲದಕ್ಕಿಂತ ಸಣ್ಣ ಅಂಕಿ ಅಂದ್ರೆ ಯಾವುದು 2 ಬರ್ದ್ರಿ 2 ಆದ ಕೂಡಲೇನ 2 0 ಇತ್ತಂದ್ರೆ 2 ಆದ ಕೂಡಲೇನ ಜೀರೋ ಬರಬೇಕು ಕನಿಷ್ಠ ಸಂಖ್ಯೆ ಕೇಳಿದಾಗ 2 ಆದ ಕೂಡಲೇ ಜೀರೋ ಬರಬೇಕು ತೀತು ಜೀರೋ ಆದ ಕೂಡಲೇ ನೋಡ್ರಿ ಈ 2ಕ್ಕಿಂತ ದೊಡ್ಡದು ಯಾವ್ದೈತೆ ನೋಡ್ರಿ ಮತ್ತೆ ಯಾವುದೈತೆ 5 ಐತ್ಲ 5 ಬರಬೇಕು ನೆಕ್ಸ್ಟ್ 5ಕ್ಕಿಂತ ದೊಡ್ಡದು ಯಾವ್ದೈತೆ ನೋಡ್ರಿ 6 ಐತಿಲ್ಲ ನೆಕ್ಸ್ಟ್ 6 ಬರಬೇಕು 6ಕ್ಕಿಂತ ದೊಡ್ಡದು ವೆರಿ ಗುಡ್ 8 ಹಾಗಾದ್ರೆ ನೋಡ್ರಿ ಸ್ವಲ್ಪ ಲಕ್ಷ ಕೊಡ್ರಿ ಬರ್ದೀವು ವಿಶಾಲ್ ಹೇಳಿದ ಸಿ ಆಪ್ಷನ್ ಹೇಳೋಣ ಸಿ ಆಪ್ಷನ್ ಕರೆಕ್ಟ್ ಐತಿ ಓಕೆ ಅರ್ಥ ಆಯ್ತು ಹಾಗಾದ್ರೆ ಇದೇನಪ್ಪ ಅಂತಂದ್ರೆ ಆನ್ಸರ್ ಈಸ್ ರೈಟ್ ಓಕೆ ಚಿಕ್ಕ ಸಂಖ್ಯೆ ಆಯ್ತು ಈಗ ದೊಡ್ಡ ಸಂಖ್ಯೆ ಬರೀಬೇಕಲ್ಲ ದೊಡ್ಡ ಸಂಖ್ಯೆ ಬರೋಣ ಓಕೆ ಚಿಕ್ಕ ಸಂಖ್ಯೆ ಬರೆಯೋದು ಗೊತ್ತಾಯ್ತು ಓಕೆ ನೆಕ್ಸ್ಟ್ ದೊಡ್ಡ ಸಂಖ್ಯೆ ಬರೀಬೇಕಾಗಿತ್ತಂದ್ರೆ ಅದರೊಳಗೆ ಎಲ್ಲದಕ್ಕಿಂತ ದೊಡ್ಡದು ಯಾವ್ದು ಬರೀಬೇಕು ಗೊತ್ತಾಯ್ತು ನಿಮಗೆ ದೊಡ್ಡ ಸಂಖ್ಯೆ ಅಥವಾ ಗರಿಷ್ಠ ಸಂಖ್ಯೆ ಕೇಳ್ತಾನೆ ಕೇಳಿದಾಗ ಈ ಅಂಕಿ ಒಳಗೆ ದೊಡ್ಡ ಸಂಖ್ಯೆ ಅಂದ್ರೆ ಯಾವ್ದು ನೋಡ್ರಿ ಮೊದಲಿಗೆ 8 ಬರೀಬೇಕು 8 ಮತ್ತೆ ನೋಡೋಕೆ 8ಕ್ಕಿಂತ ಸ್ವಲ್ಪ ಸಂದ ಯಾವುದು 6 ಅದಕ್ಕಿಂತ ಸ್ವಲ್ಪ ಸಂದು ವೆರಿ ಗುಡ್ 5 ಮತ್ತು ಅದಕ್ಕಿಂತ ಸಂದ ಯಾವುದು ವೆರಿ ಗುಡ್ 2 ಅದಕ್ಕಿಂತ ಸಂದು ಲಾಸ್ಟ್ 0 ಓಕೆ ಲಾಸ್ಟ್ 0ನ ಲಾಸ್ಟ್ ಹಾಕೊಂಡ್ಬೇಕು ಗರಿಷ್ಠ ಸಂಖ್ಯೆ ಕೇಳಿದಾಗ ತೀತು ಅರ್ಥ ಆಯ್ತಿದು ಗೊತ್ತಿತ್ತು ಓಕೆ ಹೌದಾ ನೋಡ್ರಿ 8 6 5 2 0 5 ಅಂಕಿಯ ಇದು ಗರಿಷ್ಠ ಸಂಖ್ಯೆ 5 ಅಂಕಿಯ ಕನಿಷ್ಠ ಸಂಖ್ಯೆ ಆಯ್ತು ಓಕೆ ಹಾಗಾದ್ರೆ ನಾವೊಂದು ಕೊಡ್ತೇವೆ ನೋಡ್ರಿ ಸದ್ದ ಏನಂತಂದ್ರೆ ಒಂದು ಎಕ್ಸಾಂಪಲ್ ಏನು ಕೊಡೋದು ಅಂತಂದ್ರೆ ಒಂದು ಎಕ್ಸಾಂಪಲ್ ಏನು ಸೆಕೆಂಡ್ ಒನ್ 4 8 0 9 1 ಈ ಅಂಕಿಗಳನ್ನು ಉಪಯೋಗಿಸಿಕೊಂಡು ರಚಿಸಬಹುದಾದ ಕನಿಷ್ಠ ಸಂಖ್ಯೆ
ಕನಿಷ್ಠ ಸಂಖ್ಯೆ ಅಂತಂದ್ರೆ ಯಾವುದು? ಚಿಕ್ಕ ಸಂಖ್ಯೆ. ಕನಿಷ್ಠ ಸಂಖ್ಯೆ ಅಂದ್ರೆ ಯಾವುದು? ಹೌದಾ? ಚಿಕ್ಕ ಸಂಖ್ಯೆ ರಚನೆ ಮಾಡ್ತಾರೆ. ಯಾರು ಮಾಡ್ತಾರೆ? ಓಕೆ, ನಮ್ಮ ಸಣ್ಣ ಮಸೂತಿ ಮಾಡ್ತಾರೆ. ಬಾ, ಕಂಡ್ರೈತಿ? ಜೋರ್ ಜಮಾಡ್ರಿ. ವೆರಿ ಗುಡ್ ಬಾಯ್. ಆಯ್ತು, ಶಬಾಷ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ದೊಡ್ಡ ಸಂಖ್ಯೆ ರಚನೆ ಮಾಡ್ಬೇಕಲ್ಲ. ಯಾರು ಮಾಡ್ತಾರೆ? ವಂದನ ಮಾಡ್ತಾರೆ. ಸರ್ ಅನ್ಬಾರ್ದು. ನೋಡ್ರಿ, ಕರೆಕ್ಟ್ ಆಯ್ತ ನೋಡ್ರಿ. ಸರಿ, ತಪ್ಪಾಗೈತಿ. ಬಾ, ಸರಿ. ಶರವಣ, ನೀ ಕೆಳ ಬರೀಪ್ಪ. ಇಲ್ಲಿ ಬರೀ. ದೊಡ್ಡ ಬರಿ. ಕಡೆ ನೋಡ್ರಿ. ವೆರಿ ಗುಡ್. ಚಪಾಡ್ರಿ ಹಂಗೆಲ್ಲಾರ. ನೋಡ್ರಿ, ನಾವು ಮೊದಲಿಗೆ ಇನ್ನು ಜೀರೋವನ್ನು ಗರಿಷ್ಠ ಸಂಖ್ಯೆ ಬರೆಯಾಗ ಲಾಸ್ಟ್ ಹಾಕೊಂಡ್ಬಿಡ್ಬೇಕತ್ತೆ. ಇನ್ನು ಹೌದಿಲ್ಲ? ದೊಡ್ಡ ಸಂಖ್ಯೆ ಬರೆಯಾಗ ಜೀರೋನ ಏನು ಮಾಡ್ಬೇಕ್ರಿ? ಲಾಸ್ಟ್ ಹಾಕೋಬೇಕು. ಹೌದಾ? ಓಕೆ, ಹಾಗಾದ್ರೆ ಇದು ತಪ್ಪು, ಇದು ರೈಟ್. ತಿತ್ತು, ಇದು ಗೊತ್ತಾಯ್ತು. ಇನ್ನೊಂದು ಎಕ್ಸಾಂಪಲ್. ಈಗ 4 ಅಂಕಿಯ ಅಂತ ಕೇಳ್ತಾರ. ಈಗ ಒಂದು ಎಕ್ಸಾಂಪಲ್, 3ನೇದು ಏನಪ್ಪ ಅಂತಂದ್ರೆ 1 4 0 2 ಈ ಅಂಕಿಗಳನ್ನು ಉಪಯೋಗಿಸಿಕೊಂಡು ರಚಿಸಬಹುದಾದ ಕನಿಷ್ಠ ಸಂಖ್ಯೆ ಮತ್ತು ಗರಿಷ್ಠ ಸಂಖ್ಯೆಯನ್ನು ಬರೆಯಿರಿ ಅಂತ ಕ್ವಶನ್ ಕೇಳ್ತಾರೆ. ಗರಿಷ್ಠ ಸಂಖ್ಯೆ ಮತ್ತು ಕನಿಷ್ಠ ಸಂಖ್ಯೆಯನ್ನು ಬರೆಯಿರಿ ಅಂತ ಹೇಳ್ತಾರೆ. ಬಾಸಾಯಿ ಯಾವ್ದು ಬರಿತಿ? ಕನಿಷ್ಠ ಸಂಖ್ಯೆ, ಗರಿಷ್ಠ ಸಂಖ್ಯೆ? ಕನಿಷ್ಠ ಬರಿ. ಕರೆಕ್ಟ್ ಆಯ್ತಪ್ಪ? ಸರಿ ಅನ್ವಿ ಕೆಳಬರಿಮ್ಮ. ಕರೆಕ್ಟ್ ಐತೆ ನೋಡ್ರಿ. ಓಕೆ, ಚಪಾಡ್ರಿ. ಬಾಸ್ಮ ಕಟ್ ಐತಿ. ಚಪಾಳ್ರಿ ಎಲ್ಲರೂ. ಓಕೆ, ಅರ್ಥ ಆಯ್ತಲ್ಲ? ಗರಿಷ್ಠ ಸಂಖ್ಯೆ ಮತ್ತು ಕನಿಷ್ಠ ಸಂಖ್ಯೆಯನ್ನು ಬರೀದು ಹೆಂಗೆ ಗೊತ್ತಾಯ್ತು? ಕನಿಷ್ಠ ಸಂಖ್ಯೆಯನ್ನು ಬರೆಯಾಗ, ಚಿಕ್ಕ ಸಂಖ್ಯೆ ಬರೆಯಾಗ 0 ಇತ್ತಂತಂದ್ರೆ ಎಲ್ಲದಕ್ಕಿಂತ ಸಣ್ಣ ಯಾವ ಸಂಖ್ಯೆ ಇರ್ತೈತಲ್ಲ, ಯಾವ ಸಣ್ಣ ಸಂಖ್ಯೆ. ಹಂಗಾದ್ರೆ ನೋಡಿ ಸ್ವಲ್ಪ ಒಂದಿಟ್ಟು ಇದು ತಪ್ಪ, ಇದು ರೈಟ್. 0 ಇತ್ತಂತಂದ್ರೆ ಎಲ್ಲದಕ್ಕಿಂತ ಸಣ್ಣ ಯಾವ್ದು ಇರುತ್ತೆ ನೋಡ್ರಿ, ಆ ಸಂಖ್ಯೆ ನಂತರನೇ 0 ಹಚ್ಕೋಬೇಕು. ಆ ಸಂಖ್ಯೆ ನಂತರನೇ 0 ಹಚ್ಕೋಬೇಕು. ದೊಡ್ಡ ಸಂಖ್ಯೆ ಬರೆಯಾಗ ಅದನ್ನು ಲಾಸ್ಟ್ ಹಾಕೋಬೇಕು. ಯಾವುದನ್ನು? 0 ತೀತು. ಓಕೆ, ನೆಕ್ಸ್ಟ್ ಒನ್ ನೋಡ್ರಿ. 4ನೇದು ಏನಪ್ಪ? 6 5 8 2
ಇಲ್ಲಿ 0 ಕೊಟ್ಟಾರ ನೋಡ್ರಿ, ಇಲ್ಲಿಲ್ಲ. ಸೊನ್ನೆ ಇಲ್ಲಾಂದ್ರೆ ತಲೆ ಕೊಡಿಸ್ಬೇಡ್ರಿ, ಭಾಳ ಈಜಿ. ಕನಿಷ್ಠ ಸಂಖ್ಯೆ ರಚನೆ ಮಾಡಬೇಕು. ಮಾಡ್ತೀರಿ? ಓಕೆ, ಬಾಡಿಗೆ ಕರೆಕ್ಟ್ ಐತಿ. ಗುಡ್. ನೆಕ್ಸ್ಟ್ ಗರಿಷ್ಠ ಸಂಖ್ಯೆ ಕುಂಬಾರ. ನೋಡಿ ಇನ್ನೇನು ನೋಡು. ಕರೆಕ್ಟ್ ಮಾಡಿದಾನ. ನಾವು ಲೆಕ್ಕ ಮಾಡೋ ಮುಂದೆ ಭಾಳ ಕರೆಕ್ಟ್ ನೋಡ್ಬೇಕು. ಒಂದು ಸಲ ಟ್ರೈನ್ ಹೋತಂದ್ರೆ ಮೂದು ಹೋತು, ಅರ್ಧೈತಿಲ್ಲ, ಒಳ್ಳೆ ಬರೋದಿಲ್ಲ ಟ್ರೈನ್. ಓಕೆ, ರೈಟ್. ಚಪಾಡ್ರಂಗೆ ಎಲ್ಲರೂ ಇದು ಗೊತ್ತಾಯ್ತು, ಹೇಳಕತ್ತೈತಿ. ಓಕೆ, ನೆಕ್ಸ್ಟ್ ಒನ್ 5ನೇದು. ಎರಡು 0 3 6 ಚಿಕ್ಕ ಸಂಖ್ಯೆ. ಬಾ, ಚಿಕ್ಕ ಸಂಖ್ಯೆ. ಬಾ, ಕಟ್ ಐತಿ ನೀವು ಮಾಡಕತ್ತಿದ್ದು. ಕಟ್ ಐತಿ. ಗುಡ್. ದೊಡ್ಡ ಸಂಖ್ಯೆ ಬರೋಯ್ತು. ಇಂಥ ಅದನ್ನು ನೋಡಬಾರ್ದ, ಇದನ್ನು ನೋಡ್ಬೇಕು. ಅದನ್ನು ನೋಡಿದ್ರೆ ತಪ್ಪಾಗತ್ತೆ, ಹೌದಿಲ್ಲ? ಗುಡ್. ಇವು ಲೆಕ್ಕ ಗೊತ್ತದು, ತಿಳಿದು ಸ್ವಲ್ಪ ಲಕ್ಷ ನೋಡ್ರಿ. ಅಂಕಿಗಳನ್ನು ಪುನಃ ಉಪಯೋಗಿಸದೆ ಅಂತಂದಾರ. ಪುನಃ ಉಪಯೋಗಿಸೋದು ಮತ್ತೆ ಮರಳಿ ಬರಿಬಾರ್ದವನು. ಇಲ್ಲಿ ಎರಡು ಐತೆ ನೋಡ್ರಿ, ಇನ್ನೊಂದು ಸಲ 2 ಬರೆಯೋಕೆ ಹೋಗ್ಬಾರ್ದು. 0ನ 2 ಸಲ 3 ಸಲ ಬರಿಬಾರ್ದು. ಅರ್ಥಕತೆ ತಿಳಿದೈತಿ. ಅದಕ್ಕೆ ಪುನಃ ಉಪಯೋಗಿಸದೆ ಮತ್ತು ಹೊಳ್ಳಿ ಬರಿಲಾರ್ದ ರಚನೆ ಮಾಡ್ತಕ್ಕಂಥ ಇವು 4 ಅಂಕಿಯ ಸಂಖ್ಯೆ ಕೇಳ್ಬೋದು, 5 ಅಂಕಿಯ ಕೇಳ್ಬೋದು, 6 ಅಂಕಿಯನ್ನು ಏನು ಮಾಡ್ಬೋದು ಅವರು ಕೇಳ್ಬೋದು. ಇದು ಅರ್ಥ ಐತಲ್ರಿ? ಓಕೆ, ನೆಕ್ಸ್ಟ್ 2ನೇ ಕ್ವಶನ್. ನೋಡೋಣ. ನೋಡ್ರಿ, 2ನೇ ಕ್ವಶನ್ ಇಲ್ಲ ಇದು. ನೋಡಿರಿ ಏನು ಕೊಟ್ಟಾರ ಅಂತಂದ್ರೆ, ರಮೇಶನ ಬ್ಯಾಂಕ್ ಖಾತೆಯಲ್ಲಿ, ರಮೇಶನ ಬ್ಯಾಂಕ್ ಖಾತೆ ಒಳಗೆ ರೂಪಾಯಿ 28,075 ಹಣವಿದೆ. ಅವನು ಬ್ಯಾಂಕ್ ಖಾತೆ ಒಳಗೆ 28,075 ರೂಪಾಯಿ ಅದಾವಲ್ಲ. ಅವನು ಸೋಮವಾರ ರೂಪಾಯಿ 18,475 ಜಮಾ ಮಾಡುತ್ತಾನೆ. ಅವನ ಖಾತೆ ಒಳಗೆ ಇಷ್ಟು ರೊಕ್ಕ ಹಣ ಅದಾವ ಆಲ್ರೆಡಿ. ಸೋಮವಾರದನ್ನ ಏನು ಮಾಡ್ತಾರಂತ ಬ್ಯಾಂಕಿಗೆ ಹೋಗಿ 18,475 ರೂಪಾಯಿನ ಜಮಾ ಮಾಡ್ತಾನೆ. ನಾವು ಆ ಅಕೌಂಟಿಗೆ ಜಮಾ ಮಾಡ್ತಾನೆ. ತಿಳಿಯಾಕತ್ತೈತಿ? ಅಂದ್ರೆ ರೊಕ್ಕ ಹಣವನ್ನು
ತುಂಬತಾನ, ಮತ್ತು ಅವನ ಖಾತೆಗೆ ತುಂಬ್ತಾನೆ. ಅವನು ಶುಕ್ರವಾರ, ಸೋಮವಾರ ತುಂಬ್ತಾನೆ, ಶುಕ್ರವಾರ 32,295 ರೂಪಾಯಿಯನ್ನು, ಯಾವಾರ ಶುಕ್ರವಾರ 32,295 ಹಣವನ್ನು ಖಾತೆಯಿಂದ ತೆಗೆಯುತ್ತಾನೆ. ಅಂದರೆ ಹೊಳೆ ತಕ್ಕೋತಾನ, ಮರಳಿ ತಕ್ಕೋತಾನ. ಹಣ ತೆಗೆದ ನಂತರ, ಹೊಳ್ಳಿ ಹಣ ತೆಗೆದುಕೊಂಡ ನಂತರ ಅವನ ಖಾತೆಯಲ್ಲಿ ಉಳಿದ ಹಣ ಎಷ್ಟು ಅಂತಕ್ಕಂಥದ್ದೇನಪ್ಪ ಅಂತಂದ್ರೆ ಪ್ರಶ್ನೆ. ನಾವು ಲೆಕ್ಕ ಮಾಡಬೇಕಿದನ್ನು. ಎಷ್ಟು ಚಂದ ಐತೆ ಅಂತಾರೆ, 2 ಕ್ರಿಯೆಗಳದಾವೆ. ನಾವು ಪ್ರಶ್ನೆ ಪತ್ರಿಕೆಯನ್ನು ಹೆಂಗೆ ಕೊಡ್ತಾರ ಅಂತಂದ್ರೆ, ಯಾವ ರೀತಿಯಾಗಿ ಕೊಡ್ತಾರ ಅಂತಂದ್ರೆ, ನಮಗೆ 10ರಿಂದ 12 ಪ್ರಶ್ನೆಗಳು ವಾಕ್ಯ ರೂಪದ ಪ್ರಶ್ನೆಗಳು ಇರ್ತಾವೆ. 10ರಿಂದ 12 ವಾಕ್ಯ ರೂಪದ ಪ್ರಶ್ನೆಗಳು ಇರ್ತಾವೆ. ಅದನ್ನು ನಾವು ಏನು ಮಾಡಬೇಕು, ಲಕ್ಷ್ಯ ಕೊಟ್ಟು ಓದಬೇಕು. ಏನು ದೊಡ್ಡಾಗದಿರೋದಿಲ್ಲ, ಕೂಡಿಸೋದು ಕಳೆದು ಗುಣಾಕಾರ ಭಾಗಾಕಾರ ಬಿಟ್ಟರೆ ಏನೂ ಇರೋದಿಲ್ಲ. ಅವನು ನಾವು ಏನು ಮಾಡಬೇಕು, ಭಾಳ ಚಂದ ಲಕ್ಷ್ಯ ಕೊಡ್ಬೇಕು. ಬಿಡ್ಸಾಗ ಏನಾರು ನೋಡಿ ಬಿಡಿಸ್ಬಾರ್ದು. ತಪ್ಪ ಹಾಕವು. ಒಂದು ಸಲ ಟ್ರೈನ್ ಹೋತು, ಟಿಕೆಟ್ ಮುಗಿದು ಹೋತು. ಅದಕ್ಕೆ ಬಿಡಿಸುವ ಹೊತ್ನಾಗ ನಾವು ಭಾಳ ಚಂದ ಲಕ್ಷ್ಯ ಕೊಟ್ಟು ಬಿಡಿಸ್ಬೇಕು. ಅಲ್ಲೇ ಪ್ರಶ್ನೆಗಳನ್ನು ಓದ್ಕೊಳ್ಳೋ ಮುಂದೆ ಭಾಳ ಕರೆಕ್ಟಾಗಿ ಓದ್ಕೋಬೇಕು. ನಾವು ಎತ್ತಾರು ಲಕ್ಷ ಕೊಟ್ಟು ಓದಕ್ಕೆ ಹೋಗ್ಬಾರ್ದು. ಯಾವ ಕ್ರಿಯೆಯನ್ನು ಕೊಟ್ಟಾನ, ಕೂಡಿಸ್ರಿ ಅಂದಾರೋ, ಕಳೀರಿ ಅಂದಾರೋ, ಗುಣಾಕಾರ ಮಾಡಿರಿ ಅಂತಂದಾರೋ, ಅದನ್ನು ಏನು ಮಾಡಬೇಕು, ಲಕ್ಷ್ಯ ಕೊಡಬೇಕು. ಮೊದಲಿಗೆ ನಾವು ಯಾವ ಕ್ರಿಯೆಯನ್ನು ಮಾಡಬೇಕು, ಏನು ಕೂಡಿಸ್ಬೇಕು ಕಳಿಬೇಕು, ಅದನ್ನು ನೋಡ್ಕೋಬೇಕು. ನಾವು ನೆಕ್ಸ್ಟ್ ಏನು ಮಾಡಬೇಕು, ಕಳಿಬೇಕು, ಗುಣಿಸ್ಬೇಕು, ಕೂಡಿಸ್ಬೇಕು. ಅದನ್ನು ನಾವು ಏನು ಮಾಡಬೇಕು ಅಂದರೆ ಭಾಳ ಸರಿಯಾಗಿ ಲಕ್ಷ್ಯ ಕೊಟ್ಟು ನೋಡ್ಬೇಕು. ಅರ್ಥ ಆಯ್ತು ರೀ. ಮೊದಲಿಗೆ ನಾವು ಅರ್ಧ ಲೆಕ್ಕ ಯಾವಾಗ ಹಾಕತ್ತೆ ಗೊತ್ತೈತಾನ, ಪ್ರಶ್ನೆ ಪತ್ರಿಕೆನ ಭಾಳ ನೀಟಾಗಿ ಓದಿದ್ರೆ ಮಾತ್ರ ಅರ್ಧ ಲೆಕ್ಕ ಮುಗ್ದಂಗೆ ನಮ್ಮದು. ಅರ್ಥ ಐತ್ರಿ. ಓಕೆ, ಏನು ಕೇಳ್ಯಾರಂತಂದ್ರೆ, ರಮೇಶನ ಖಾತೆ ಒಳಗೆ 28,075 ರೂಪಾಯಿ ಇದಾವೆ. ಹೌದಾ? ನೋಡಿರಿ, ರಮೇಶನ ಖಾತೆ ಒಳಗೆ ಎಷ್ಟದ, ಮೊದಲಿಗೆ ಎಷ್ಟದಾವ ರೀ? ಹಾಂ, ರಮೇಶನ ಖಾತೆಯಲ್ಲಿ ಎಷ್ಟದ ಮೊದಲಿಗೆಪ್ಪ ಅಂತಂದ್ರೆ 28,075 ರೂಪಾಯಿ ಅದಾವೆ. ಆಲ್ರೆಡಿ ಅದಾವೆ. ಈಗ ಅದಾವೆ, ಆಲ್ರೆಡಿ ಅಕೌಂಟ್ದಾಗ ಜಮಾ ಅದಾವೆ. ಅದಕ್ಕೆ ಅವ ರಮೇಶ್ ಏನು ಮಾಡ್ತಾನಂದ್ರೆ, ಸೋಮವಾರ ದಿನ ಬ್ಯಾಂಕಿಗೆ ಹೋಗ್ತಾನೆ. ಬ್ಯಾಂಕಿಗೆ ಹೋಗಿ 18,475 ಜಮಾ ಮಾಡ್ತಾನೆ. ಜಮಾ ಮಾಡೋದಂದ್ರೆ ತೊಂಬತಾನ. ಅದು ವೆರಿ ಇಂಪಾರ್ಟೆಂಟ್. ಆ ವರ್ಡನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಜಮಾ ಮಾಡೋದು ಅಂತಂದ್ರೆ ಇನ್ನೊಂದು ಸ್ವಲ್ಪ ಹಣ ತಗೋದು ಅವನ ಅಕೌಂಟಿಗೆ ಹಾಕೋದು, ತುಂಬೋದು ಅಂತಂದ್ರೆ. ಅವ ಏನು ಮಾಡ್ತಾನೆ ರೀ, ಸೋಮವಾರ ಏನು ಮಾಡ್ತಾನೆ, ಎಷ್ಟು ಅಮೌಂಟ್ ತೊಗೊಂಬರ್ತಾನೆ, ಹಾಂ 18,475 ರೂಪಾಯಿಯನ್ನು ಮತ್ತೆ ಮರಳಿ ಅಕೌಂಟಿಗೆ ಹಾಕ್ತಾನೆ. ತೀತು ಹಾಗಾದ್ರೆ ಇದನ್ನು ಏನು ಮಾಡಬೇಕು, ಎಷ್ಟು ಅವನ ಖಾತೆ ಒಳಗೆ ಎಷ್ಟು ಅಮೌಂಟ್ ಅದಾವ ಅದು ನೋಡ್ರಿ. ಹಂಗಾರೆ ಲೆಕ್ಕ ಮಾಡಿ ಏನು ಮಾಡ್ಬೇಕು, ಕೂಡಿಸ್ತಿರೋ ಕಳಿತಿರೋ, ಏನು ಮಾಡ್ಬೇಕು? ಹಾಂ, ಅದನ್ನು ಭಾಳ ತಿಳ್ಕೊಬೇಕು ನಾವು. ಅರ್ಧ ಲೆಕ್ಕ ನಮ್ದು ಅಲ್ಲೇ ಆದಂಗೆ. ಓಕೆ, ಮೊದಲಿಗೆ ನಾವು ಕೂಡಿಸ್ಬೇಕಲ್ಲ. ಮೊದಲಿನ ಖಾತೆ 1 ಲಕ್ಷ ಕೊಡ್ರಿ, 28,075 ರೂಪಾಯಿ ಅದಾವೆ. ಮತ್ತು ಸೋಮವಾರ ದಿನ ಬಂದು ಇಟ್ಟರು ಅಮೌಂಟನ್ನು, ಹಣವನ್ನು ಖಾತೆಗೆ ತುಂಬಿದ. ಹಾಗಾದ್ರೆ ಮೊದಲಿಗೆ ನೋಡ್ರಿ ಎಷ್ಟದ ನೋಡೋಣ. ಮೊದಲು ಅವನ ಖಾತೆ ಒಳಗೆ ಅಮೌಂಟ್ ಎಷ್ಟದ ನೋಡೋಣ. ಓಕೆ, ಹಾಗಾದ್ರೆ ನೀವು 2 ಕೂಡಿಸ್ತಿರಲ್ಲ, ಕೂಡಿಸಿಬಿಡ್ರಿ, ಭಾಳ ತಿಳಿ ಕೂಡಿಸ್ಬಿಡ್ರಿ. ರೂಪಾಯಿಗೆ ರೂಪಾಯಿ ಕೂಡ್ಸುಣ್ರಿ. 5 5 ಕೈಯೆಲ್ಲ ಕೊಡ್ಬೇಕಲ್ರಿ. ಇಲ್ಲಿ 10 7 7 14ರಾಗ 1 ಕೂಡಿಸ್ರಿ. ಇಲ್ಲಿ 1 ಬಂತು, ಇಲ್ಲಿ 5 ಬಂತು. ನೆಕ್ಸ್ಟ್ 0 4 ಕೂಡಿಸಿದ್ರ 4 ಇಲ್ಲ. ಹಾಂ, 0 4 ಕೂಡಿಸಿದ್ರೆ 4. 4ರಾಗ ಇದನ್ನು ಕೂಡಿಸ್ಬೇಕಲ್ಲ, ಎಷ್ಟಾಯಿತು? ನೆಕ್ಸ್ಟ್ 8 8 16 ಇಲ್ಲ, ಕೈಲಾದ ಏನು ಇಲ್ಲಿ ಕೂಡಿಸ್ಕೊಳಕ 16. ನೆಕ್ಸ್ಟ್ 2 3 4 ನೋಡ್ರಿ. ರಮೇಶನ ಖಾತೆ ಒಳಗೆ ಇಷ್ಟು ಅಮೌಂಟ್ ಅದಾವೆ. ಈ ಸದ್ದು ಸೋಮವಾರ ಬಂದೇನು ತುಂಬಿದಿಲ್ಲ, ಮೊದಲಿಗೆ ಎಷ್ಟಿದ್ದು ಮತ್ತು ಒಳ್ಳೆ ತುಂಬಿದ. ಈಗ ಎಷ್ಟು ಅದಾವ ಒಂದು ಕಡೆ ನೋಡ್ರಿ.
46,550 ರೂಪಾಯಿಗೆ ಅಕೌಂಟಿಗೆ ಆದವು. ಹೌದಾ? ಮತ್ತು ಮುಂದೆ ಕ್ವಶನ್ ಓದಲೇ. ಜಮಾ ಮಾಡುತ್ತಾನೆ. ಜಮಾ ಮಾಡಿದಾಗ ಎಷ್ಟು ಅಮೌಂಟ್ ಅದು? ಅವನು ಶುಕ್ರವಾರ ಬರ್ತಾನೆ ಮತ್ತೆ ಹೊಳೆ ಬ್ಯಾಂಕಿಗೆ. ಯಾವ ವಾರ ಅಂದ್ರೆ ಶುಕ್ರವಾರ ಬಂದ. 32,295 ರೂಪಾಯಿಯನ್ನು ಹಣವನ್ನು ಖಾತೆಯಿಂದ ತೆಗೆಯುತ್ತಾನೆ. ಹಂಗಂದ್ರೆ ಮತ್ತು ಹೊಳ್ಳಿ ಅಮೌಂಟ್ ತಗೋತಾನೆ ಅವನ ಅಕೌಂಟಿಗೆ. ಏನೋ ಹರಕತ್ತಾಗಿದ್ದು ಎದಕ್ಕೂ ಬೇಕಾಗಿದ್ದು ಹಣವನ್ನು 32,295 ರೂಪಾಯಿ ಏನು ಮಾಡ್ತಾನೆ? ಖಾತೆಯಿಂದ ತೆಗಿತಾನೆ. ಬರಲಿ ಅವನ ಎಷ್ಟು ತಗೊಂಡ್ರಿ ಅಮೌಂಟ? 32,295 ರೂಪಾಯಿಯನ್ನು ಮರಳಿ ತಕ್ಕೋತಾನ. ಈಗೇನು ಮಾಡ್ಬೇಕು ಹೇಳ್ರಿ? ಎದ್ರಾಗ ಕಳೀತೀರಿ ಹೇಳ್ರಿ? ವೆರಿ ಗುಡ್. 46,550 ರೂಪಾಯಿ. ಹೌದಲ್ಲ? ಇದ್ರಾಗ ಏನು ಮಾಡ್ಬೇಕ್ರಿ? ಇದನ್ನ ಕಳಿಬೇಕು. ಕಳಿಯೋಣ ಹಂಗಾರೆ? ಓಕೆ, ಕುಡ್ಸ್ರಿ ನೋಡ್ರಿ ಮತ್ತೆ. ಹೌದಿಲ್ಲ? ಅಮೌಂಟ ತೊಗೊಳಕತ್ತೆ, ನಾವು ಅಮೌಂಟ್ ತೊಗೊಳಕತ್ತೆ ಇಲ್ಲ ತೆಗೆಯೋದು ಅಂತ ಏನು ಮಾಡ್ಬೇಕ್ರಿ? ಕಳೀಬೇಕು. ಅರ್ಥ ಆಯ್ತು? ಓಕೆ. ರೂಪಾಯಿಗೆ ರೂಪಾಯಿ. ಓಕೆ, 0ದ್ರಾಗ 5 ಕಳೆದ್ರೆ ಎಷ್ಟು ಬಂತು? 0ದ್ರಾಗ 5 ಕಳಿಯಾಕೆ ಬರ್ತೈತಿ? ಏನು ಮಾಡ್ಬೇಕು? ಮುಂದಿನ ಮನೆಯವ್ರ ಕಡೆ 10 ರೂಪಾಯಿ ಸಾಲ ತೊಗೋಬೇಕು ಅಂದ್ರೆ ಕೈಲಾಗ ಕೊಡೋಣ ಮುಂದೆ. ಈಗ ಎಷ್ಟೊತ್ತು ನೋಡ್ರಿ? 10ರಾಗ ಎಷ್ಟು ಕಳಿಬೇಕು ನೋಡ್ರಿ? 10ರಾಗ 5 ಕಳೆದ್ರೆ 5 ಬಂತ. ಓಕೆ, ನೆಕ್ಸ್ಟ್ 5ರಾಗ ಎಷ್ಟು ಕಳಿಬೇಕು ನೋಡ್ರಿ? ಈಗ ಇದನ್ನು ಕುಡ್ಸೊಂದು ಬಿಡ್ರಿ ನೀವು. 5ರಾಗ 10 ಕಳಿಬೇಕೀಗ. ಬರೋದಿಲ್ಲ, ಅದಕ್ಕೆ ಮುಂದೆ ಮನೆ ಒಂದು ಕೈಲ ತಗೊಳ್ಳಿ. ಈಗ ಎಷ್ಟಾಯ್ತು? 15ರಾಗ ಎಷ್ಟು ಕಳಿಬೇಕು? 15ರಾಗ 10 ಕಳೆದ್ರೆ ಎಷ್ಟು ಬಂತು ನೋಡ್ರಿ? 5 ಬಂತು. ಓಕೆ, ನೆಕ್ಸ್ಟ್ ಈಗ 5ರಾಗ ಎಷ್ಟು ಕಳೀತಾರೆ ನೋಡ್ರಿ? 2 1 3 ಇಲ್ಲ, ಎಟ್ ಅ ಟೈಮ್ ಕಳೆದು ಬಿಡ್ರಿ. 5ರಾಗ 3 ಕಳೆದ್ರೆ ಹೌದಿಲ್ಲ? ಯಾಕ್ರಿ ಸರ್ ಒಮ್ಮೆ 3 ಯಾಕೆ ಕಳಿತಿರ್ತೀರನ ನೋಡ್ರಿ? 5ರಾಗ 2 ಕಳೆದ್ರೆ 3ರಾಗ 1 ಕಳೆದ್ರೆ ಬಂತಿಲ್ಲ, ಅಷ್ಟ ಬಂತಿಲ್ಲ. ಅದಕ್ಕೆ 5ರಾಗ 2 ಕಳೆದ್ರೆ 3, 3ರಾಗ 1 ಕಳೆದ್ರೆ 2, 5ರಾಗ 3 ಕಳೆದ್ರೆ ಎಷ್ಟು ಬಂತು? 2. ಓಕೆ, ನೆಕ್ಸ್ಟ್ ಮುಂದುವರ್ಣ. 6ರಾಗ 2 ಕಳೆದ್ರೆ 4, 4ರಾಗ 3 ಕಳೆದ್ರೆ ಎಷ್ಟು ಉಳಿತು ನೋಡ್ರಿ ಅವನ ಅಕೌಂಟ್ದಾಗ? ತಿಳಕತ್ 14,255 ರೂಪಾಯಿ ಉಳಿದು ತೀತನ ಇದು ಲೆಕ್ಕ. ಹೊಸಿ ಆಪ್ಷನ್ದಾಗ ಐತೆ ನೋಡ್ರಿ ಅದ. ಒಬ್ಬರು ಹೇಳ್ರಿ, ಒಬ್ರು ಬಿ ಆಪ್ಷನ್ ಇಲ್ಲ. 14,255, 14,255 ಮಂದಿ ಲೆಕ್ಕ ಕರೆಕ್ಟ್ ಬರದ್ರಿ ಬಿಡಿಸಿದ್ರಿ ಅಂದ್ರೆ ಮಾರ್ಸ್ಕೊಂತ್ರಿ. ಇಲ್ಲಿ ನಾವೇನು ಮಾಡ್ತೀವಿ? 6/3 ಬಿಡಿಸಿ. ಎಷ್ಟು ಬಿಡಿಸಿರೋ ಸರ್? ಎಲ್ಲ ಬಿಡಿಸಿನ್ರಿ ಸರ್, ಎಲ್ಲ ಬಿಡಿಸಿನಿ ಸರ್, 100ಕ್ಕೆ 100 ಟಚ್ ಮಾಡೀನಿ ಸರ್ ಆತ್ರಿ. ಇಲ್ಲಿ ಬಂದು ಗುಂಡಕ್ಕೆ ಹೋಗೋದಿರ್ತೀರಿ. ಹೌದಲ್ಲ? ಯಾಕಂತಂದ್ರೆ ನೀವು ಅವಸರ ಮಾಡ್ತೀರಿ. ಅವಸರ ಮಾಡಬಾರ್ದು. ಯಾವಾಗಲಿ ಏನು ಮಾಡ್ಬೇಕ್ರಿ? ಸಾವಕಾಸಾಗಿ ಚಂದಾಗೆ ಕ್ವಶನ್ ಪೇಪರನ್ನು ನಾವು ಅರ್ಥ ಮಾಡ್ಕೋಬೇಕು. ಕ್ವಶನ್ ಪೇಪರನ್ನು ಅರ್ಥ ಮಾಡ್ಕೊಂಡ ನಂತರ ನಾವೇನು ಮಾಡ್ಬೇಕ್ರಿ? ಸರಿಯಾದ ಲೆಕ್ಕವನ್ನು ನಾವು ಬಿಡಿಸ್ಬೇಕು. ಹೌದಾ? ತಿಳಿತೇನೆ ಇದು? ಗುರ್ತಾಯ್ತು? ಓಕೆ, ಏನು ಮಾಡಿ ಫಸ್ಟಿಗೆ ಏನು ಮಾಡಿದ್ರಿ? ನೆಕ್ಸ್ಟ್ ಏನು ಮಾಡಿದ್ರಿ? ಎಷ್ಟು ಕ್ರಿಯೆಗಳದಾವ ಅದ್ರಾಗ? 2 ಕ್ರಿಯೆಗಳದಾವಿಲ್ಲ. ಓಕೆ, ನೆಕ್ಸ್ಟ್ ಒಂದು ಲೆಕ್ಕ ಎಕ್ಸಾಂಪಲ್ ನೋಡೋಣ್ರಿ ಒಂದು. ಓಕೆ, ಹಾಗಾದ್ರೆ ಇಲ್ಲೇ ಚೇಂಜ್ ಮಾಡಲಿ, ಇಲ್ಲೇ ಚೇಂಜ್ ಮಾಡಲಿ. ಓಕೆ, 3ನೇದು ಇಲ್ಲೇ ನಂಬರ್ಸನ್ನು ಚೇಂಜ್ ಮಾಡ್ತಾನೆ. 3ನೇದು ರಮೇಶನ ಬ್ಯಾಂಕ್ ಖಾತೆಯಲ್ಲಿ ಇಲ್ಲೇ ಚೇಂಜ್ ಮಾಡ್ತೀನಿ ನೋಡ್ರಪ್ಪ. 56,134 ರೂಪಾಯಿ ಇದಾವು. ರಮೇಶನ ಬ್ಯಾಂಕ್ ಖಾತೆಯಲ್ಲಿ
56,134 ರೂಪಾಯಿ ಅದಾವು. ಅವನು ಸೋಮವಾರ ಏನು ಮಾಡ್ತಾರಂದ್ರೆ ಸೋಮವಾರ ಮತ್ತು 21,418 ರೂಪಾಯಿಯನ್ನು ಜಮಾ ಮಾಡ್ತಾನೆ. 21,418 ಜಮಾ ಮಾಡ್ತಾನೆ. ಜಮಾ ಮಾಡಿ ಅಂದ್ರೆ ಮತ್ತೆ ಶುಕ್ರವಾರ ಬರ್ತಾನೆ. ಶುಕ್ರವಾರ ಏನು ಮಾಡ್ತಾನೆ ಅಂತಂದ್ರೆ ಮರಳಿ 23,695 ರೂಪಾಯಿಯನ್ನು ಹೊಳೆ ತಕ್ಕೋತಾನೆ. ಹಾಗಾದ್ರೆ ರಮೇಶನ ಖಾತೆ ಒಳಗೆ ಅವನ ಖಾತೆಯಲ್ಲಿ ಉಳಿದ ಹಣವೆಷ್ಟು ನೋಡ್ರಿ. ಇನ್ನೊಂದು ಸ್ವಲ್ಪ ನೋಡ್ರಿ. ರಮೇಶನ ಬ್ಯಾಂಕ್ ಖಾತೆಯಲ್ಲಿ 56,134 ಹಣವಿದೆ. ಅಷ್ಟು ಅಮೌಂಟ್ ಐತಿ. ಅವನು ಸೋಮವಾರ ರೂಪಾಯಿ 21,418 ಜಮಾ ಮಾಡ್ತಾನೆ. ಮತ್ತು ಬಂದು ಹೊಳ್ಳಿ ಏನು ಮಾಡ್ತಾನವ ಬ್ಯಾಂಕಿಗೆ ಕಟ್ತಾನ. ಅವನು ಶುಕ್ರವಾರ ರೂಪಾಯಿ 23,695 ಹಣವನ್ನು ಖಾತೆಯಿಂದ ಮತ್ತೆ ಮರಳಿ ತೆಗಿತಾನ. ಹಣ ತೆಗೆದ ನಂತರ ಅವನ ಖಾತೆಯಲ್ಲಿ ಉಳಿದ ಹಣವೆಷ್ಟು ಮಾಡ್ತೀರಿ? ಯಾರು ಮಾಡ್ತೀರಿ? ಒಂದೇ ಓಕೆ. ಮೊದಲಿಗೆ ಏನು ಮಾಡೋಣ? ಕೂಡಿಸ್ಬೇಕು. ಮೊದಲಿಗೆ ಏನು ಮಾಡ್ಬೇಕ್ರಿ? ನೋಡೋಣ. ಮೊದಲು ನಾ ಬರೆದು ಬರ್ತೀನಿ ಇಲ್ಲಿ. ಓಕೆ, ಕೂಡಿಸ್ಬೇಕಲ್ಲ. ಓಕೆ. ಅವನ ಖಾತೆ ಒಳಗೆ ಮೊದಲಿಗೆ ಎಷ್ಟು ನೋಡ್ರಿ? 56,134 ರೂಪಾಯಿ. ರೂಪಾಯಿಯನ್ನು ಬರಿಬೇಕು, ಯಾವಾಗಲಿ ಮರಿಬಾರ್ದು. ನೆಕ್ಸ್ಟ್ ಅವನು ಸೋಮವಾರ ಎಷ್ಟು ಕಟ್ತಾನೆ ರೀ? 21,418 ರೂಪಾಯಿ. ಯಾರು ಏನು ಮಾಡ್ತೀರಿ ಇದನ್ನು? ಕೊಡಿಸ್ತೀರಲ್ಲ? ಬಾ ಸರ್. ಕೂಡಿಸ್ಬೇಕಾ ಕಳಿಬೇಕಾ? ಓಕೆ. ಕಡೈತೆ ನೋಡ್ರಿ. ಓಕೆ, ಚಪಾಳ್ರಿ. 4 8 12 3 4 5 6 4 1 5 6 1 7. ವೆರಿ ಗುಡ್. ಕಡೈತೆ. ನೆಕ್ಸ್ಟ್ ಏನು ಮಾಡ್ತೀರಿ ಈ ಸತ? ಅವನ ಖಾತೆ ಒಳಗೆ ಬಂದು ಜಮಾ ಮಾಡಿದ. ಓಕೆ, ಈಗ ಜಮಾ ಮಾಡಿದಿಲ್ಲ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅವ ಏನು ಮಾಡ್ತಾನೆ ಅಂತ ಮರಳಿ ತೊಗೋತಾನೆ. ಯಾವ ಶುಕ್ರವಾರ ದಿನ ಎಷ್ಟು ತೊಗೋತಾನೆ ನೋಡ್ರಿ? 23,695 ರೂಪಾಯಿನ ಹೊಳೆ ತೊಗೋತಾನೆ. ಹೌದಿಲ್ಲ? ಕಳಿಬೇಕಲ್ಲ. ಈಗ ಬರಲಿ ಇಲ್ಲಿ ಎಷ್ಟು ತೊಗೊಂತಾನವ? 23,695 ರೂಪಾಯಿ. ನೋಡ್ರಿ. ಬಾ ಸುರ್ತಿ. ದೊಡ್ಡ ಬರಿ. ಇರಲಿ. ನೆಕ್ಸ್ಟ್ ಕಡೈತೆ ನೋಡ್ರಿ. ಕಡೈತೆ. ಗೋಡ್ ಚಪಾಳ್ರಿ. ಇಲ್ಲ ಆಪ್ಷನ್ದಾಗ ಆನ್ಸರ್ ಐತೆ ನೋಡ್ರಿ. ಇದೇನ್ರ? ಇಲ್ಲ ಆಪ್ಷನ್ ಬರ್ದಿಲ್ಲಲ್ಲ ನಾವು? ಬರ್ದಿಲ್ಲಲ್ಲ? ಓಕೆ. ಆದ್ರೆ ಏನಪ್ಪ ಅಂತ ಆನ್ಸರ್ ಏನಾಗೈತಿ? ಕರೆಕ್ಟ ಐತಿ. ಐತಲ್ಲ? ಓಕೆ. ಆನ್ಸರ್ ಈಸ್ ರೈಟ್. 53,857 ರೂಪಾಯಿ
ತೀತಲ್ಲ ಈ ರೀತಿಯಾಗಿರ್ತಕ್ಕಂಥ ಮಿಶ್ರ ಕ್ರಿಯೆ ಅಂತ ಕರಿತೀವಿ ಇದಕ್ಕೆ ನಾವು ಲೆಕ್ಕಗಳಿಗೆ ಮಿಶ್ರ ಕ್ರಿಯೆ ಲೆಕ್ಕಗಳು ಅಂತ ಕರಿತೇವೆ. ಇಂಥ ಲೆಕ್ಕಗಳನ್ನು ಏನು ಮಾಡ್ಬೇಕ್ರಿ ಚಾಚು ತಪ್ಪದೆ ಭಾಳ ಚಂದ ಓದಿ ನಾವು ಲೆಕ್ಕಗಳನ್ನ ಬಿಡಿಸ್ಬೇಕು. ತೀತಲ್ಲ ಇಂದಿನ ತರಗತಿ ಒಳಗೆ ನಾವು 2 ಕ್ವಶನನ್ನು ಬಿಡಿಸಿದೆವು. ಅರ್ಥ ಆಯಿತು? ಈ 2 ಕ್ವಶನ್ಗಳನ್ನು ನೀವು ಪರ್ಫೆಕ್ಟ್ ಮಾಡ್ಕೋಬೇಕು. ಪ್ರತಿ ಎಕ್ಸಾಮ್ದಾಗ ಇದೇ ರೀತಿ ಇರ್ತಾವೆ. ಅದಕ್ಕೆ ನಾವೇನು ಮಾಡಬೇಕು ಸರಿಯಾಗಿ ಅವನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆಯನ್ನು ನಾವು ಸರಿಯಾಗಿ ಬಿಡಿಸ್ಬೇಕು. ತೀತಲ್ಲ ಓಕೆ. ಮುಂದಿನ ತರಗತಿ ಒಳಗೆ ಮತ್ತು 3ನೇ ಕ್ವಶನನ್ನು ನಾವೇನು ಮಾಡೋಣ ವಿಶ್ಲೇಷಣೆಯನ್ನು ಮಾಡೋಣ. ತೀತಲ್ಲ ಓಕೆ. ಈಗ ಎಷ್ಟು ಕ್ವಶನ್ ಅದ ನೋಡ್ರಿ? ಇಲ್ಲ, ನಮ್ಮ ಕ್ವಶನ್ ಪೇಪರ್ದಾಗ 2 ಬಿಡಿಸೀವಿ ನಾವು. ಎಕ್ಸಾಂಪಲ್ 3 ಬಿಡಿಸಿರ್ಬೋದು, ಬಟ್ ಕ್ವಶನ್ ಪೇಪರ್ದಾಗ 2 ಬಿಡಿಸೀವಿ ನಾವು. ಅರ್ಥ ಆಯ್ತಿಲ್ಲ? ನೆಕ್ಸ್ಟ್ 3ನೇ ಕ್ವಶನ್ ಯಾವುದು ಏನೈತಿ ಅಂತಂದ್ರೆ 32 ಮೀಟರ್ 71 ಸೆಂಟಿಮೀಟರ್ ಮತ್ತು 14 ಮೀಟರ್ 30 ಸೆಂಟಿಮೀಟರ್ ಇವುಗಳ ಮೊತ್ತ ಕೇಳ್ಯಾನ ಯಾವ ರೀತಿ ಅನ್ನೋದನ್ನು ನೀವು ಬಂದ್ರೆ ಪ್ರಾಕ್ಟೀಸನ್ನು ಮಾಡಿರಿ. ನಾವು ಸಹಿತ ಏನಪ್ಪ ಅಂತಾರೆ ಮುಂದಿನ ತರಗತಿ ಒಳಗೆ ಬಿಡಿಸೋಣ. ತೀತಲ್ಲ ಓಕೆ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನಲ್ ಯಾವ್ದು ಹೇಳ್ರಿ? ಮಲ್ಲು ಸರ್ ಮ್ಯಾಥ್ಸ್ ಆ್ಯಂಡ್ GK ಕ್ಲಾಸ್. ಇದನ್ನು ನೀವು ಯೂಟ್ಯೂಬ್ ಒಳಗೆ ಹೋಗಿ ನೀವು ಹೊಡೆದ್ರಿ ಅಂತಂದ್ರೆ ಬರೋದ್ರಿ ಅಂತಂದ್ರೆ ನಮ್ಮ ಚಾನಲ್ ಬರ್ತೈತಿ. ಅದನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಲಿಕ್ಕೆ ಏನಕ್ಕೈತಿ ಅಂದ್ರೆ ಅನುಕೂಲ ಆಗೈತಿ. ಓಕೆ, ಅರ್ಥ ಆಯಿತು? ಓಕೆ, ಎಲ್ಲರಿಗೂ ಧನ್ಯವಾದಗಳು.